ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು 10ನೇ ತರಗತಿಯ ಅಧ್ಯಾಯ 12ರ ಭಾರತದ ಮಣ್ಣುಗಳು ಎಂಬ ಪಾಠವನ್ನು ಅಧ್ಯಯನ ಮಾಡೋಣ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಮಣ್ಣುಗಳು. ಭಾರತದ ಮಣ್ಣು ಏನಪ್ಪ ಅಂತಂದರೆ, ಮಣ್ಣು ನಮ್ಗೆ ನೈಸರ್ಗಿಕ ಸಂಪನ್ಮೂಲ ಇದ್ದಂಗೆ. ಮಣ್ಣೇನು ನಮಗೆ ನೈಸರ್ಗಿಕ ಸಂಪನ್ಮೂಲ ಇದ್ದಂಗೆ. ಭಾರತ ಹಲವಾರು ರೀತಿಯ ವಿವಿಧ ಮಣ್ಣುಗಳನ್ನು ಒಳಗೊಂಡದ. ಭಾರತ ಒಂದೇ ರೀತಿಯ ಮಣ್ಣಲ್ಲ, ಹಲವಾರು ರೀತಿಯ ಮಣ್ಣನ್ನು ಒಳಗೊಂಡದ. ಉದಾಹರಣೆಗೆ ಮೆಕ್ಕಲು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ಬೋದು, ಜಂಬಿಟ್ಟಿಗೆ ಮಣ್ಣಾಗಿರ್ಬೋದು, ಕೆಂಪು ಮಣ್ಣಾಗಿರ್ಬೋದು, ಮರುಭೂಮಿ ಮಣ್ಣು, ಲ್ಯಾಟ್ರೈಟ್, ಪರ್ವತ ಮಣ್ಣು, ಈ ರೀತಿಯಾಗಿ ಹಲವಾರು ರೀತಿಯ ಮಣ್ಣನ್ನು ಒಳಗೊಂಡದ. ಆ ಮಣ್ಣು ಏನಪ್ಪ ಅಂತಂದರೆ, ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡದ. ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕ ಅಂಶವನ್ನು ಒಳಗೊಂಡದ ನಮ್ಮ ಮಣ್ಣು. ಮತ್ತು ಮಣ್ಣಿನೊಳಗೆ ಏನಪ್ಪ ಅಂತಂದರೆ, ಭಾರತದಲ್ಲಿ ಎಷ್ಟು ರೀತಿಯಾಗಿ ಮಣ್ಣುಗಳು ಕಾಣ್ತಾವ ಅಂತಂದರೆ 6 ರೀತಿಯ ಮಣ್ಣುಗಳು ಕಾಣ್ತಾವೆ. ಭಾರತದಲ್ಲಿ ಪ್ರಮುಖವಾಗಿ 6 ರೀತಿಯ ಮಣ್ಣುಗಳು ಕಾಣಿಸ್ತಾವೆ. ಭಾರತದಲ್ಲಿ 6 ರೀತಿಯ ಮಣ್ಣುಗಳು ಕಾಣಿಸ್ತಾವೆ. 6 ರೀತಿಯಲ್ಲಿ ನೋಡಬಹುದು ನಾವು ಭಾರತದಲ್ಲಿ ಮಣ್ಣುಗಳನ್ನು. ಅದು ಯಾವ್ದ್ಯಾವುದು? ಮೊದಲನೇದು ಮೆಕ್ಕಲು ಮಣ್ಣು. ಮೊದಲನೇದು ಯಾವುದಪ್ಪ ಅಂತಂದರೆ ಮೆಕ್ಕಲು ಮಣ್ಣು. ಇನ್ನು ಎರಡನೇದು ಕಪ್ಪು ಮಣ್ಣು, ಎಲ್ಲರೂ ನೋಡಿರ್ತೀವಲ್ಲ ಕಪ್ಪು ಮಣ್ಣು. ಮೂರನೇದು ಕೆಂಪು ಮಣ್ಣು. ಕೆಂಪು ಮಣ್ಣನ್ನು ಎಲ್ಲರೂ ನೋಡಿರ್ಬೋದು ಆಲ್ಮೋಸ್ಟ್. ಆಮೇಲೆ ಜಂಬಿಟ್ಟಿಗೆ ಮಣ್ಣು ಅಂತ ಬರ್ತವೆ. ಯಾವುದು? ಜಂಬಿಟ್ಟಿಗೆ ಮಣ್ಣು. ಆಮೇಲೆ ಮರುಭೂಮಿ ಮಣ್ಣು. ಆಮೇಲೆ 6ನೇದು ಪರ್ವತ ಮಣ್ಣು. ಒಟ್ಟು 6 ರೀತಿಯ ಮಣ್ಣುಗಳು. ನಮ್ಮ ಭಾರತ ದೇಶದಲ್ಲಿ ಒಟ್ಟು 6 ರೀತಿಯ ಮಣ್ಣುಗಳನ್ನು ಕಾಣಿಸ್ತೀವಿ. ಮೊದಲನೇದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಈ ರೀತಿಯಾಗಿ ನಾವು 6 ಮಣ್ಣುಗಳನ್ನು ಕಾಣುತ್ತೀವಿ ಭಾರತ ದೇಶದಲ್ಲಿ. ಮೊದಲನೇದಾಗಿ ನಾವು ಎದ್ರ ಬಗ್ಗೆ ನೋಡೋಣ? ಮೆಕ್ಕಲು ಮಣ್ಣಿನ ಬಗ್ಗೆ ನೋಡೋಣ. ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣು ಏನಪ್ಪ ಅಂತಂದರೆ, ನದಿಗಳು ಮತ್ತು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತೀವಿ. ಹಾಗಂದ್ರೆ ಏನು ಅಂದರೆ, ನದಿಯಿಂದ ಆಗಿರಬಹುದು, ನದಿಗಳು ಏನು ಮಾಡ್ತಾವ, ಎಲ್ಲ ಕಡೆಯಿಂದ ಹರ್ಕೋತ ಬರ್ತಾವಲ್ಲ ನೀರನ್ನು, ಅಲ್ಲಿಂದ ಪರ್ವತ ಪ್ರದೇಶಗಳಿಂದ ನದಿ ಏನು ಮಾಡ್ತದ, ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು, ಪರ್ವತ ಪ್ರದೇಶದಾಗಿರ್ತಕ್ಕಂಥ ಮಣ್ಣನ್ನು ಹೊತ್ತು ತಂದು ಒಂದೇ ಕಡೆ ಜಮಾ ಮಾಡಿರ್ತವೆ. ಅಂದರೆ ಸಂಚಯಿಸಿರ್ತವೆ. ಒಂದೇ ಕಡೆ ಜಮಾ ಮಾಡಿರ್ತವೆ. ಅಂಥ ಮಣ್ಣಿಗೆ ಏನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು. ತಿಳಿತಾ? ಭಾರತದಲ್ಲಿ ಮೆಕ್ಕಲು ಮಣ್ಣು ಈ ಥರ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು, ಇವು 6 ಮಣ್ಣು ಹೇಳಿದ್ನಲ್ಲ, ಆ 6 ಮಣ್ಣಿನಕ್ಕಿಂತ ಏನಪ್ಪ ಅಂದರೆ ಮೆಕ್ಕಲು ಮಣ್ಣು ಬಹಳ ವಿಸ್ತಾರವಾದ ಪ್ರದೇಶದಾಗ ಹರಡಿಬಿಟ್ಟದ ಮೆಕ್ಕಲು ಮಣ್ಣು. ಹಾಗಾದರೆ ಎಲ್ಲೆಲ್ಲಿ ಹರಡ್ಯದ ಅಂದರೆ, ಮೊದಲನೇದು ಉತ್ತರ ಪ್ರದೇಶದಾಗ, ಉತ್ತರ ಪ್ರದೇಶ, UP ಅಂತೀವಲ್ಲ ಅದು ಉತ್ತರ ಪ್ರದೇಶ. ಇನ್ನು ಎರಡನೇದು ಬಿಹಾರ್. ಮೂರನೇದು ಪಶ್ಚಿಮ ಬಂಗಾಳ. ಕೋಲ್ಕತ್ತಾ ಕೇಳಿರಲ್ಲ, ಅದರ್ದು ಪಶ್ಚಿಮ ಬಂಗಾಳ. ಮತ್ತು ಒಡಿಸ್ಸಾ. ಆಮೇಲೆ ಪಂಜಾಬ್. ಮತ್ತು ಹರಿಯಾಣ. ಆಮೇಲೆ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗ. ಬ್ರಹ್ಮಪುತ್ರ ಕಣಿವೆ ಕೇಳಿರ್ತೀವಲ್ಲ, ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗ. ಭಾಗವನ್ನು ಆವರಿಸ್ತದೆ. ಯಾವುದು? ಮೆಕ್ಕಲು ಮಣ್ಣು. ಇಂಪಾರ್ಟೆಂಟ್, ನೆನಪಿನಾಗ ಇಟ್ಕೊರಿ. ಆಮೇಲೆ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು
ಪರ್ಯಾಯ ಪ್ರಸ್ಥಭೂಮಿಯ ಎರಡು ಕಡೆಗಳಲ್ಲಿ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತ ಆಗ್ಯಾವ. ನರ್ಮದಾ ಮತ್ತು ತಪತಿ ನದಿ ಅದಾವಲ್ಲ, ಅಲ್ಲಿನ ಕಣಿವೆಗಳು ಏನು ಮಾಡಿದವಪ್ಪ ಅಂದರೆ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಕಡೆಗಳಲ್ಲಿ ಏನು ಮಾಡ್ಯದ, ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣನ್ನೇ ಒಳಗೊಂಡದ. ಮತ್ತು ಗೋಧಿ, ಭತ್ತ, ಹತ್ತಿ, ಕಬ್ಬು, ಸೆಣಬು ಈ ಪ್ರದೇಶದಲ್ಲಿ ಏನೇನು ಬೆಳೀತಾರಪ್ಪ, ಬೆಳೆಯಂತಹ ಬೆಳೆಗಳು ಯಾವ್ಯಾವು, ಮೆಕ್ಕಲು ಮಣ್ಣಿನಿಂದ ಯಾವ್ಯಾವ ಬೆಳೆಗಳನ್ನು ಬೆಳಿತೀವಿ? ಗೋಧಿ ಬೆಳಿತೀವಿ, ಭತ್ತ ಬೆಳಿತಾರ, ಕಬ್ಬು, ಹತ್ತಿ ಮತ್ತು ಸೆಣಬು. ಇಷ್ಟು ಈ ಪ್ರದೇಶದಾಗ ಬೆಳೀತಕ್ಕಂತಹ ಬೆಳೆಗಳು. ಮೊದಲನೇದು ಯಾವ್ದು ನೋಡಿದ್ವಿ? ಮೆಕ್ಕಲು ಮಣ್ಣು ನೋಡಿದ್ವಿ. ಇನ್ನು ಎರಡನೇದು ಯಾವುದು? ಕಪ್ಪು ಮಣ್ಣು. ಹಾಂ, ಕಪ್ಪು ಮಣ್ಣನ್ನು ಏನಂತ ಕರಿತೀವಿ ಅಂತಂದರೆ ರೇಗೂರ್ ಮಣ್ಣು ಅಂತ ಕರಿತೀವಿ. ರೇಗೂರ್ ಮಣ್ಣು, ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತ ಕರಿತೀವಿ. ರೇಗೂರ್ ಮಣ್ಣು, ಕಪ್ಪು ಮಣ್ಣನ್ನು. ಈ ಮಣ್ಣು ಹತ್ತಿ ಬೆಳೆಗೆ ಎಲ್ಲರಿಗೂ ಗೊತ್ತು, ಯಾಕಂದರೆ ನಮ್ಮ ಕಡೆ ಎಲ್ಲ ಕಪ್ಪು ಮಣ್ಣದ, ನಾವೆಲ್ಲ ಹತ್ತಿ ಬೆಳಿತೀವಿ. ಜಾಸ್ತಿ ನಾವೆಲ್ಲ ನಮ್ಮ ಹೊಲಗಳ್ದಾಗ ಏನು ಮಾಡ್ತೀವಿ, ಜಾಸ್ತಿ ಹತ್ತಿನೇ ಬೆಳಿತೀವಲ್ಲ, ಹಾಗಾಗಿ ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತ. ಹಾಗಾಗಿನೇ ನಮ್ಮ ಕಡೆ ಎಲ್ಲ ಹತ್ತಿ ಭಾಳ ಜಲ್ದಿ ಚಲೋ ಬೆಳಿತೀವಿ ನಮ್ಮ ಕಡೆ, ಕಪ್ಪು ಮಣ್ಣು ಇರೋದ್ರಿಂದ. ಆಮೇಲೆ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಲೂ ಕರಿತೀವಿ. ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತಲೂ ಕರಿತೀವಿ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ, ಇದು ಇಂಪಾರ್ಟೆಂಟ್. ಕಪ್ಪು ಮಣ್ಣಿನ ಪ್ರದೇಶಕ್ಕೆ ಏನಂತ ಕರಿತೀವಿ? ಮಣ್ಣಿನ ಪ್ರದೇಶಕ್ಕೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ ನೋಡ್ರಿ, ನೆನಪಿನಾಗ ಇಟ್ಕೋರಿ. ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಈ ಮಣ್ಣು ಏನಪ್ಪ ಅಂದರೆ ಅಗ್ನಿಶಿಲೆಗಳ ಶೀತಲೀಕರಣದಿಂದ ಇದು ಉತ್ಪತ್ತಿ ಆಗ್ತದೆ. ಈ ಮಣ್ಣು, ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿ ಆಗ್ತದೆ ಕಪ್ಪು ಮಣ್ಣು. ಮೆಕ್ಕಲು ಮಣ್ಣು ಎದರಿಂದ ಆಗ್ತದೆ ಅಂತ ಹೇಳಿನಲ್ಲ, ಮೆಕ್ಕಲು ಮಣ್ಣು ಏನಾಗ್ತದೆ, ನದಿ ಮತ್ತು ಪರ್ವತಗಳ ಹೊತ್ತು ತಂದು ಜಮಾ ಮಾಡಿರ್ತದಲ್ಲ, ಆ ಮಣ್ಣಿನಿಂದ ಮೆಕ್ಕಲು ಮಣ್ಣಾದ್ರೆ, ಕಪ್ಪು ಮಣ್ಣು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಕಪ್ಪು ಮಣ್ಣು ಉತ್ಪತ್ತಿ ಆಗ್ತದೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚು ಕಾಣಿಸ್ತವೆ. ಕಪ್ಪು ಮಣ್ಣಿನಲ್ಲಿ ಇದರಲ್ಲಿ ಜೇಡಿ ಮಣ್ಣು ನೋಡಿರ್ತಿರಲ್ಲ, ಆ ಜೇಡಿ ಮಣ್ಣಿನ ಕಣಗಳು ಸಹ ಹೆಚ್ಚಾಗಿ ಕಾಣಿಸ್ತಾವಂತೆ ಇದರಲ್ಲಿ. ಜೇಡಿ ಮಣ್ಣಿನ ಕಣಗಳು. ಆಮೇಲೆ ಈ ಮಣ್ಣು ಫಲವತ್ತತೆಯಾಗಿರ್ತದೆ. ನಮಗೆಲ್ಲರಿಗೂ ಗೊತ್ತು, ನಮ್ಮ ಕಪ್ಪು ಮಣ್ಣು ಏನಾಗಿರ್ತದೆ ಅಂದರೆ ಹೆಚ್ಚು ಫಲವತ್ತಾಗಿರ್ತದೆ. ಹಾಗಾಗಿನೇ ನಮ್ಮಲ್ಲಿ ಒಳ್ಳೆ ಮಸ್ತನಾಗಿ ಬೆಳಿತಾವೆ ಬೆಳೆಗಳು. ಹೆಚ್ಚು ಫಲವತ್ತಾಗಿರ್ತದೆ ನಮ್ಮಲ್ಲಿರ್ತಕ್ಕಂಥ ಮಣ್ಣು. ತೇವಾಂಶವನ್ನು ಹಿಡಿದುಕೊಳ್ತದೆ, ನೀರನ್ನು ಹಿಡಿದುಕೊಳ್ತದೆ. ನಮ್ಮಲ್ಲಿರ್ತಕ್ಕಂಥ ಕಪ್ಪು ಮಣ್ಣು ಏನಪ್ಪ ಅಂದರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಕಪ್ಪು ಮಣ್ಣು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಪ್ಪು ಮಣ್ಣು ಹೊಂದಿರ್ತದೆ. ಹಾಗಾದರೆ ಇದು ಎಲ್ಲೆಲ್ಲಿ ಕಂಡು ಬರ್ತದ? ಮೆಕ್ಕಲು ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದೆ ನೋಡಿದ್ವಿ. ಹಾಗಾದರೆ ಇದನ್ನು ಎಲ್ಲೆಲ್ಲಿ ಕಂಡು ಬರ್ತದೆ ನೋಡಂಬ್ರಿ. ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಮತ್ತು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ
ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತದೆ. ಯಾವುದು? ನಮ್ಮ ಕಪ್ಪು ಮಣ್ಣು. ಇಲ್ಲಿ ಏನೇನು ಬೆಳಿತೀವಿ? ಎಲ್ಲರಿಗೂ ಗೊತ್ತಿರ್ತದೆ ಏನೇನು ಬೆಳಿತೀವಿ. ನಾವು ಹತ್ತಿ ಬೆಳಿತೀವಿ, ಜೋಳ ಬೆಳಿತೀವಿ, ಗೋಧಿ ಬೆಳಿತೀವಿ, ಅಡಿಗೆಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಬೆಳಿತೀವಿ. ಆಮೇಲೆ ಉಳ್ಳಾಗಡ್ಡಿ ಅಂತಿರಲ್ಲ, ಈರುಳ್ಳಿ, ಅದು ಸಹ ಬೆಳಿತೀವಿ. ಆಮೇಲೆ ದ್ರಾಕ್ಷಿ ಬೆಳಿತೀವಿ, ಹುಳಿ ನಿಂಬೆ ಬೆಳಿತೀವಿ. ಈ ಮಣ್ಣಿನಾಗ ಇಷ್ಟೆಲ್ಲ ಬೆಳಿತೀವಿ. ಭಾರತದ ಮಣ್ಣಿನಾಗ ಫಸ್ಟ್ ನಿಂತ ನೋಡಬೇಡಂದ್ರೆ ಭಾರತದ ಮಣ್ಣಿನಲ್ಲಿ ಮಣ್ಣು ಏನಪ್ಪ ಅಂತಂದರೆ, ಮಣ್ಣು ಅನ್ನೋದೊಂದು ನಮಗೆ ನೈಸರ್ಗಿಕ ಸಂಪನ್ಮೂಲ ಅದು. ಹಾಗೆ ಭಾರತದಲ್ಲಿ 6 ರೀತಿಯ ಮಣ್ಣು ಕಾಣ್ತೀವಿ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಹಾಗಾದರೆ ಇವತ್ತು 2 ರೀತಿಯ ಮಣ್ಣನ್ನು ನೋಡಿವಿ. ಯಾವ್ಯಾವು? ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣು. ಮುಂದಿನ ಕ್ಲಾಸ್ನಾಗ ಏನು ನೋಡಂಬ್ರೆ? ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣಿನ ಬಗ್ಗೆ ನೋಡಂಬ್ರಿ.